ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿಃ ಓಂ. ಆದಿದೇವಾಯ ದೇವಾನಾಂ ಪತಯೇ ಸಾಧಿತಾರಯೇ ಅನಾದಿಜ್ಞಾನಪಾರಾಯ ನಮೋ ವರವರಾಯ ತೇ ನಮಃ. ನಮ್ಮ ಆತ್ಮೀಯ ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. 2025ನೇ ಇಸವಿಯಲ್ಲಿ ಜನವರಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಈ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಧನ ಸಂಪಾದನೆ ಮಾಡುವಂಥ ಯೋಗ ಬಹಳ ಚೆನ್ನಾಗಿದೆ. ಅಷ್ಟು ನೀವು ಅಂದುಕೊಂಡಷ್ಟಕ್ಕಿಂತ ಹೆಚ್ಚು ಧನವನ್ನು ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ. ಮತ್ತು ಕುಟುಂಬದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ನೀವು ಹೊಂದುತ್ತೀರಿ. ಆ ಜವಾಬ್ದಾರಿಯನ್ನು ಫಾಲೋ ಮಾಡಬೇಕಾಗ್ತದೆ. ಮತ್ತು ಪಿತ್ರಾರ್ಜಿತವಾದ ಆಸ್ತಿ, ಹಿರಿಯರ ಆಸ್ತಿಗಳು ನಿಮ್ಮ ಕೈ ಸೇರುವಂಥ ಯೋಗ, ಧನ ಪ್ರಾಪ್ತಿ, ಪಿತ್ರಾರ್ಜಿತದಿಂದ ಧನಯೋಗ, ದುಡ್ಡು ಕಾಸುಗಳು ಸಹ ಬಹಳ ಅನುಕೂಲವಾಗ್ತದೆ. ಹಿರಿಯ ಆಸ್ತಿ ನಿಮ್ಮ ಕೈ ಕೊಡ್ತದೆ. ಮತ್ತು ವಿದ್ಯಾವಂತರಿಗೆ ಬಹಳ ಗುಣ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊತೀರಿ. ನಿಮ್ಮ ವಿದ್ಯೆ ತಕ್ಕಂಥ ಗುಣ ಮಾಡ್ಕೊತೀರಿ. ಮತ್ತು ನಿಮ್ಮ ಮಾತಿಗೆ ಭಾಳ ಒಳ್ಳೆ ಬೆಲೆ ಬರ್ತದೆ. ನಿಮ್ಮ ಮಾತು ಅಂದರೆ ಅಷ್ಟು ಚತುರತೆಯಿಂದ ಕೂಡಿರ್ತದೆ. ಆ ಮಾತಿಗೆ ಎಲ್ಲರೂ ಸಹ ತಲೆ ತೂಗ್ತಾರೆ. ಇದರಿಂದ ಏನಾಗ್ತದೆ, ನಿಮಗೆ ಒಳ್ಳೆ ಕೀರ್ತಿ ಗೌರವಗಳನ್ನು ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ನಿಮಗೆ ನಾನಾ ರೀತಿಯ ಮೂಲಕ ಧನಗಳು ಹರಿದು ಬರುವಂಥ ಯೋಗ ಚೆನ್ನಾಗಿದೆ. ಇಂಥದೇ ಉದ್ಯೋಗ, ಇಂಥನೇ ವ್ಯವಹಾರ ಅಂತಿಲ್ಲ, ಹುಡುಕೊಂಡು ಬರ್ತವೆ. ಮತ್ತು ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಸಿಗುವಂಥ ಯೋಗ ಚೆನ್ನಾಗಿದೆ. ಒಳ್ಳೆ ಗೌರವಗಳು ಪ್ರಾಪ್ತವಾಗ್ತದೆ. ಮತ್ತು ಗೃಹ ಲಾಭ, ಧನಲಾಭಗಳು ಭಾಳ ಜೋರಾಗಿರ್ತದೆ. ಇದರಿಂದ ಏನಾಗ್ತದೆ, ಆಟೋಮೆಟಿಕ್ಲಿ ಮನೇಲಿ ಒಳ್ಳೆ ಕುಟುಂಬ ಸಂತೋಷ ಚೆನ್ನಾಗಿರ್ತೀರಿ. ಲೈಫಲ್ಲಿ ಬಹಳ ಖುಷಿಯಾಗಿ ಇರುವಂಥ ಯೋಗ ಚೆನ್ನಾಗಿದೆ. ಮತ್ತು ನಿಮ್ಮನ್ನು ಯಾರ್ಯಾರು ಶತ್ರುಗಳಿದ್ದರೋ, ನಿಮಗೆ ಯಾರ್ಯಾರು ತೊಂದರೆ ಕೊಡುವಂಥ ವ್ಯಕ್ತಿಗಳಿದ್ದರೋ ಅವರೆಲ್ಲರೂ ಸಹ ನಾಶವಾಗುವಂಥ ಯೋಗ. ನೋಡಿ, ನಾನು ಹೇಳೋದು ಶತ್ರುಗಳೇ ನಿಮ್ಮನ್ನ ಯಾರು ಶತ್ರು ಮಾಡಿಕೊಂಡ್ರೆ ಅವ್ನಿಗೆ ಆಪತ್ತು ಕಾಯ್ಕೊಂಡು ಕೂತಿರುತ್ತೆ. ಅದಾಗೆ ಆಗುತ್ತೆ. ಇದು ನೀವೇನು ಮಾಡಬೇಕಂತ ವಿಚಾರ ಅಲ್ಲ, ನಿಮ್ಮಿಂದ ಆಗುವಂಥ ವಿಚಾರ ಅಲ್ಲ. ಇವೆಲ್ಲ ಭಗವಂತನ ಅನುಗ್ರಹ. ನಿಮ್ಮ ವೃಶ್ಚಿಕ ರಾಶಿ ಮೇಲೆ ಆಗುವ ಫಲ ಅದು. ನಿಮಗೆ ಮೋಸ ಮಾಡಿ ನಿಮಗೆ ಅನ್ಯಾಯ ಮಾಡುವಂಥ ಶತ್ರುಗಳು ಯಾರಿದ್ದಾರೆ ಅವರೆಲ್ಲರೂ ನಾಶವಾಗಿ ಅವರವರೇ ದುಃಖದ ಸುಳಿಗೆ ಸಿಲುಕುವಂತಹ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಸ್ವಯಂ ಅಭಿವೃದ್ಧಿ ಭಾಳ ಉತ್ತಮ ರೀತಿ ಆಗ್ತದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿಶೇಷವಾದ ಆತ್ಮಜ್ಞಾನ ಅಂದರೆ ತಾನು ಯಾರು, ತನ್ನ ಕೆಲಸವೇನು, ತಾನು ಏನು ಓದಬೇಕು, ತಾನೇನು ಸಂಪಾದನೆ ಮಾಡಬೇಕು ಅಂತ ಏನು ಮನಸ್ಸಲ್ಲಿ ಸ್ಥಿರವಾಗಿ ಇಟ್ಟುಕೊಂಡಿರ್ತೀರಲ್ಲ, ಅದು ನೆರವೇರುವಂಥ ಕಾಲ ಆಗಿದೆ. ನಿಮ್ಮ ವಿದ್ಯೆ ಅಷ್ಟು ಪ್ರಬಲವಾಗಿ ಬೆಳೆಯುತ್ತದೆ. ಆರೋಗ್ಯ ವಿಚಾರ ಸ್ವಲ್ಪ ರಕ್ತ ದೋಷಗಳು, ಜ್ವರ ಪ್ರಾಪ್ತಿ ಆಗ್ತದೆ. ಅದನ್ನು ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ. ಆದಷ್ಟು ಜ್ವರ ಬಂದಾಗ ಸರಿ ಮಾಡ್ಕೋಬೇಕು. ತೋಳಿಗೆ ಸಂಬಂಧಪಟ್ಟಿದ್ದು, ಕೈಗೆ ಸಂಬಂಧಪಟ್ಟಿದ್ದಕ್ಕೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳಾಗ್ತದೆ. ಅದನ್ನು ನೀವು ಸರಿ ಮಾಡ್ಕೋಬೇಕಾಗ್ತದೆ. ನಿಮ್ಮ ಮಕ್ಕಳುಗಳಲ್ಲಿ ಸ್ವಲ್ಪ ಜಗಳಗಳಾಗೋ ಚಾನ್ಸಸ್ ಇರ್ತದೆ. ಆದಷ್ಟು ಜಗಳ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂತಹದ್ದು, ದೊಡ್ಡ ಫ್ಯಾಕ್ಟ್ರಿಯನ್ನು ಕೊಂಡುಕೊಳ್ಳುವಂತಹ ಯೋಗ ಚೆನ್ನಾಗಿದೆ. ಅದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಇವಾಗ ಅದೊಂದು ಒಳ್ಳೆಯ ಫಲ ನಿಮಗೆ. ಸಣ್ಣ ಫ್ಯಾಕ್ಟ್ರಿಯನ್ನು ಮಾಡ್ತಾಯಿರ್ತೀರ, ಯಾರೋ ಒಂದು ಆಕಸ್ಮಿಕಕ್ಕೆ ದೊಡ್ಡ ಫ್ಯಾಕ್ಟ್ರಿ ಸಿಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನಿಮ್ಮ ರೇಟಿಗೆ ನಿಮ್ಮ ಅನುಕೂಲ ಸಿಗುತ್ತೆ. ಪ್ರಯತ್ನ ಮಾಡಿ ಮುಂದುವರಿರಿ. ದೊಡ್ಡ ಫ್ಯಾಕ್ಟ್ರಿಗಳು ಮಾಡುವಂಥ ಯೋಗ ಚೆನ್ನಾಗಿರುತ್ತೆ. ಹಾಗಾಗಿ ಮನಸ್ಸು ಸ್ಥಿರವಾಗಿ ಇಟ್ಕೊಂಡು ಕೆಲಸ ಮಾಡಿ. ಭಾಳ ಸ್ಥಿರವಾಗಿ ಕೆಲಸ ಮಾಡಿದ್ರೆ ಅನುಕೂಲವಾಗ್ತದೆ. ಮತ್ತು ಎಷ್ಟು ಶ್ರಮ ಆಗ್ತಾರೋ ಅಷ್ಟು ಲಾಭ ನಿಮಗೆ. ಎಷ್ಟು ಕಷ್ಟ ಬಿದ್ದು ವ್ಯವಹಾರ ಮಾಡಿದ್ರೆ ಅಷ್ಟು ಅನುಕೂಲವಾಗೋ ಚಾನ್ಸ್ ಇದೆ. ವ್ಯಾಪಾರ ವ್ಯವಹಾರಗಳು ಮಾಡುತ್ತಿರುವವರಿಗೆ ಒಂದು ಲಾಭಗಳು ಮೀಡಿಯಮ್ ಲಾಭ ಆಗ್ತದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಅಷ್ಟೊಂದು ಲಾಭಗಳು ಬರೋ ಚಾನ್ಸ್ ಕಡಿಮೆ ಇರ್ತದೆ, ಪರವಾಗಿಲ್ಲ. ಮತ್ತು ಉದ್ಯೋಗದಲ್ಲಿ ಏನು ಮಾಡ್ತೀರ ಅಂದರೆ ಸ್ವಲ್ಪ ಸ್ನೇಹಿತರೊಡನೆ ಕೊಲೀಗ್ಸ್ ಹತ್ರ ಜಗಳ ಆಡ್ಕೊಂಡ್ಬಿಡ್ತೀರ. ಆದಷ್ಟು ಜಗಳ ಕದಗಳಲ್ಲಿ ಹೋಗಬಾರ್ದು ಅವ್ರ ಹತ್ರಕ್ಕೆ. ಆದಷ್ಟು ಅವ್ರನ್ನ ಪ್ರೀತಿ ವಿಶ್ವಾಸ ನೋಡ್ಕೊಳ್ಳಿ. ಸ್ವಲ್ಪ ಖರ್ಚಿನ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಹೆಂಗನ್ನ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಹುಚ್ಚಾಬಟ್ಟೆ ಖರ್ಚುಗಳಾಗ್ಬಿಡ್ತದೆ, ಗಮನ ಕೊಡಬೇಕಾಗ್ತದೆ. ಮತ್ತು ವಿವಾಹಾದಿಗಳು ಏನು ಪ್ರಯತ್ನ ಪಡ್ತೀರಿ ಅದರಲ್ಲಿ ಶುಭ ಫಲವನ್ನು ಕಾಣ್ತೀರಿ. ಒಳ್ಳೆ ವಧುವರರು ಸಿಗುವಂಥ ಯೋಗ ಚೆನ್ನಾಗಿದೆ. ಸೊ ಪಾಪ ಕಾರ್ಯಗಳು ಏನೋ ಗೊತ್ತಿಲ್ಲ, ಯಾರಿಗೋಸ್ಕರ ಏನೋ ಅಂತ ಪಾಪ ಕಾರ್ಯ ಮಾಡ್ಕೊಂಡ್ಬಿಡ್ತೀರಿ. ಇದರಿಂದ ಮನಸ್ಸಿಗೆ ಭಾಳ ಅಶಾಂತಿ ಆಗ್ತದೆ. ಹಾಗಾಗಿ ಅವರಿವರಿಗೆ ಬಿಗುಮಾನಕ್ಕೆ ಬಿದ್ದು ಪಾಪ ಕಾರ್ಯಗಳಲ್ಲಿ ಯಾವುದೇ ಕಾರಣಕ್ಕೂ ಭಾಗವಹಿಸಬೇಡಿ ಮತ್ತು ಸಹಾಯ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಮನೋವ್ಯತೆ ಹೆಚ್ಚಾಗುವ ಚಾನ್ಸ್ ಜಾಸ್ತಿ ಇರ್ತದೆ.
ಯಾರ ಮಾತಿಗೂ ಬೆಲೆ ಕೊಡಬೇಡಿ. ಆ ವಿಚಾರದಲ್ಲಿ ಪಾಪಕಾರ್ಯದಲ್ಲಿ ಮಾತಿಗೆ ಬೆಲೆ ಕೊಡೋಕೆ ಹೋಗಬೇಡಿ. ಕೊಟ್ಟು ನಾನು ಅದರಲ್ಲಿ ಮಾಡೇ ಮಾಡ್ತೀನಿ ಅಂತ ಹೋದರೆ ಇದರಿಂದ ಅಪಜಯಗಳ ಕಟ್ಟಿಟ್ಟ ಬುತ್ತಿ ನಿಮಗೆ. ಹಾಗಾಗಿ ಆ ದುಷ್ಟ ಕಾರ್ಯಗಳಲ್ಲಿ ಹೋಗಬೇಡಿ. ರಾಜಕೀಯ ವ್ಯಕ್ತಿಗಳಲ್ಲಿ ಬಹಳ ಅಭಿವೃದ್ಧಿಯನ್ನು ಕಾಣ್ಬೋದು. ಯಾರ್ಯಾರು ವೃಶ್ಚಿಕ ರಾಶಿಯವರಿದ್ದೀರೋ ರಾಜಕೀಯ ವ್ಯಕ್ತಿಗಳು ಅವರೆಲ್ಲ ಸಹ ಬಹಳ ಒಳ್ಳೆಯ ಹೆಸರು ಕೀರ್ತಿನ ಸಂಪಾದನೆ ಮಾಡ್ಕೊತೀರಿ. ಮತ್ತು ರಾಜಕೀಯದಲ್ಲಿ ನಿಮ್ಮ ಮಾತಿಗೆ ಭಾಳ ಹೆಚ್ಚು ಬೆಲೆ ಜಾಸ್ತಿ. ವೃಶ್ಚಿಕ ರಾಶಿಯವರು ಮಾತಾಡ್ತಾರಪ್ಪ ಅಂದರೆ ಇನ್ನೆಲ್ಲರೂ ಕೈ ಕಟ್ಕೊಂಡು ಕೂತಿರ್ತಾರೆ. ಆ ಥರ ಆ ಒಂದು ಮಾತು ಭಾಳ ಜೋರಾಗಿದೆ ವೃಶ್ಚಿಕ ರಾಶಿಯವರಿಗೆ. ಮತ್ತು ಒಳ್ಳೆ ಸ್ತ್ರೀ ಲಾಭಗಳಾಗುವಂಥದ್ದು, ಪುತ್ರ ಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ. ಮತ್ತು ಶುಭ ಯಾತ್ರೆಗಳು, ದೊಡ್ಡ ದೇವಸ್ಥಾನಕ್ಕೆ ಹೋಗುವಂಥ ಯಾತ್ರೆಗಳು ಮಾಡ್ತೀರಿ. ಮತ್ತು ಹಿರಿಯ ವ್ಯಕ್ತಿಗಳಿಂದ ಹಾಗೂ ಗುರುಗಳಿಂದ ಗೌರವ ಸನ್ಮಾನವನ್ನು ಸ್ವೀಕಾರ ಮಾಡ್ತೀರಿ. ಆಶೀರ್ವಾದ ಮಾಡ್ತಾರೆ ಗುರುಗಳು, ಹಿರಿಯರೆಲ್ಲರೂ ನಿಮಗೆ ಆಶೀರ್ವಾದವನ್ನು ಮಾಡಿ ನಿಮ್ಮ ಅಭಿವೃದ್ಧಿಗೆ ಸಹಾಯವನ್ನು ಮಾಡ್ತಾರೆ. ರಾಜಕೀಯ ಸ್ಥಾನಮಾನಗಳಲ್ಲಿ ಬದಲಾವಣೆ, ಹೈಯೆಸ್ಟ್ ಡೆವಲಪ್ಮೆಂಟ್ ಆಗ್ತದೆ. ಬದಲಾವಣೆಯಿಂದ ದೊಡ್ಡ ಬದಲಾವಣೆ ಆಗ್ತದೆ ನಿಮಗೆಲ್ಲ. ಮತ್ತು ಕಲೆಯಲ್ಲಿ ಯಶಸ್ಸು ಭಾಳ ಜನ ಯಾರ್ಯಾರು ಫಿಲಿಮ್ ಲ್ಯಾಂಡಲ್ಲಿ ಇದ್ದೀರಿ ಅವರೆಲ್ಲರಿಗೂ ಒಳ್ಳೆ ಅನುಕೂಲವಾಗುವಂಥ ಚೆನ್ನಾಗಿದೆ. ಮತ್ತು ಹೊಸ ವ್ಯಾಪಾರ ಸಂಬಂಧಗಳು ಕೂಡಿ ಬರ್ತವೆ. ಹೊಸ ಹೊಸ ಬಿಸ್ನೆಸ್ ಸಿಗ್ತದೆ, ಅದನ್ನು ನೀವು ಒಪ್ಕೋಬೇಕಾಗ್ತದೆ. ಅದರಿಂದ ನೀವು ಅಭಿವೃದ್ಧಿ ಆಗ್ತೀರಿ. ಸರ್ಕಾರದ ಉನ್ನತವಾದ ಗೌರವಗಳ ಸಂಪಾದನೆ ಆಗ್ತದೆ. ಸರ್ಕಾರವು ಸಹ ನಿಮಗೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಕೆಲಸಕ್ಕೆ ಒಂದು ಬೆಲೆ ವಿಶೇಷ ಕೊಡ್ತದೆ. ಮತ್ತು ಉತ್ತಮವಾದ ಜೀವನವನ್ನು ನಡೆಸುವಂಥ ಯೋಗ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರು ಈ ತಿಂಗಳಲ್ಲಿ. ಮತ್ತು ಧರ್ಮ ಕಾರ್ಯಗಳನ್ನು ಮಾಡಿ ಅದರಿಂದಲೂ ಸಹ ಮಾನ್ಯತೆ ಬರ್ತದೆ. ನೋಡಿ, ದೇವರ ಧರ್ಮ ಮಾಡಿ ಅದರಿಂದ ಸಹ ನಿಮಗೆ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ. ಸ್ತ್ರೀ ಮೂಲಕ ಒಳ್ಳೆ ಭಾಗ್ಯ ಪ್ರಾಪ್ತಿಗಳಾಗುವಂತಹದ್ದು ಹೆಚ್ಚಾಗಿರ್ತದೆ. ಆದರೆ ಸಣ್ಣ ಜನ ಸಹವಾಸ, ನೀಚ ಜನರ ಸಹವಾಸಗಳ ಜನರೇ ನಿಮಗೆ ಶತ್ರುಗಳಾಗ್ತಾರೆ. ಎಲ್ಲ ಚೆನ್ನಾಗಿ ನೋಡಿ. ಆದಷ್ಟು ಸಣ್ಣ ಸಣ್ಣ ವ್ಯಕ್ತಿಗಳು ಅಯೋಗ್ಯರ ಹತ್ರಕ್ಕೆ ಜಾಸ್ತಿ ಹಚ್ಕೋಬಾರ್ದು. ನಂಬಿಕೆ ದ್ರೋಹ ಮಾಡಿಬಿಡ್ತಾರೆ ಅವರೆಲ್ಲರೂ. ಆದಷ್ಟು ಯೋಚನೆ ಮಾಡಿ. ನಿಮ್ಮ ಬುದ್ಧಿಶಕ್ತಿಯು ಬಹಳ ವಿಶಿಷ್ಟ ರೀತಿಯಲ್ಲಿ ಬರ್ತಾಯಿದೆ. ನಿಮಗೆ ಬುದ್ಧಿ ಭಾಳ ಚುರುಕು ನಿಮಗೆ ಈ ತಿಂಗಳಲ್ಲಿ. ಭಾಳ ಯೋಚನೆ ಮಾಡಿ ಕೆಲಸ ಮಾಡ್ತೀರಿ. ಅದು ಭಾಳ ಒಳ್ಳೆ ಬೆಲೆಯನ್ನು ಕೊಡ್ತದೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಹೋದರೆ ನಿಮ್ಮ ಎಲ್ಲ ಕೆಲಸಗಳ ಕಾರ್ಯಗಳು ಫಾಸ್ಟ್ ಕ್ಲಾಸ್ ಅಭಿವೃದ್ಧಿ ಆಗುತ್ತೆ. ಯಾವುದಕ್ಕೂ ತೊಂದರೆ ಬರೋದಿಲ್ಲ. ಸೊ ನಿಮ್ಮ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಶನಿಯ ದೃಷ್ಟಿ ಚೆನ್ನಾಗಿಲ್ಲ. ಹಾಗಾಗಿ ಸ್ವಲ್ಪ ಶನಿಯ ಶಾಂತಿಯನ್ನು ಮಾಡುವುದರಿಂದ ಮತ್ತು ದುರ್ಗಾ ಮಂತ್ರವನ್ನು ಜಪ ಮಾಡುವುದರಿಂದ, ದುರ್ಗಾ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡುವುದು, ಶನೇಶ್ವರನಿಗೆ ಸಂಬಂಧಪಟ್ಟ ಶಾಂತಿ ಮಾಡುವುದು, ತಿಲದಾನ ಕೊಡುವಂತಹದ್ದು, ದುರ್ಗಾದೇವಿಗೆ ಒಂದು ಅರಿಶಿನ ಕುಂಕುಮದ ಅಭಿಷೇಕವನ್ನು ಮಾಡಿಸುವಂಥದ್ದು ಯಾರು ಮಾಡ್ತೀರಿ ಅಂಥವರಿಗೆ ಈ ದೃಷ್ಟಿಗಳೆಲ್ಲ ಪರಿಹಾರ ಆಗ್ತದೆ. ಹಾಗೂ ವಿಶೇಷವಾಗಿ ನೀಚ ಜನರಿಂದ ಆಗುವ ದೋಷಗಳೆಲ್ಲ ಪರಿಹಾರ ಆಗ್ತದೆ. ಎಲ್ಲ ಶತ್ರುಗಳು ಸಂಹಾರವಾಗ್ತವೆ. ಹಾಗಾಗಿ ದುರ್ಗಾ ಮಂತ್ರವನ್ನು, ಶನಿ ಮಂತ್ರವನ್ನು ತಪ್ಪದೇ ಜಪ ಮಾಡಿ, ಬಹಳ ಅನುಕೂಲ ಆಗ್ತದೆ. ನಮಸ್ಕಾರಗಳು.